ಗಡಿಯಾರ ಬದಲಾವಣೆಗೆ ಸಾರ್ವಜನಿಕರ ಬಳಿ ದೇಣಿಗೆ. ಗಡಿಯಾರ ಬದಲಾವಣೆಗಾಗಿ ನಾನು 100 ರೂಪಾಯಿ ಹಾಕ್ತೀನಿ. ಗಡಿಯಾರ ಬದಲಾವಣೆ ಆಗ್ಲೇಬೇಕು. ಹಾಗೆ ಸರ್, ನಿಮ್ ಕೈಯಿಂದ ಎಷ್ಟಾಗುತ್ತೆ? ನಮ್ಮ ವಾಹಿನಿಯ ಮುಖಾಂತರ ಸಾರ್ವಜನಿಕರ ಬಳಿ ಭಿಕ್ಷೆಯನ್ನ ಬೇಡಿ ಅದಕ್ಕೆ ಶೆಲ್ ಹಾಕ್ಸ್ಬೇಕು ಅಥವಾ ದುರಸ್ತಿನ ಸರಿ ಮಾಡಬೇಕು ಅಂತ ನಾವು ಅಭಿಯಾನ ಶುರು ಮಾಡಿದ್ವಿ. ಅವ್ರು ಭಿಕ್ಷೆ ಕೊಟ್ಟಿದ್ದೀವಿ, ಇನ್ಮೇಲಾದ್ರೂ ಆಗ್ಲಿ. ಏನು ನಾವು ಈಗಷ್ಟೇ ಒಂದು ಸುದ್ದಿಯನ್ನ ಮಾಡಿದ್ವಿ ಹಿಂದೆ ಈ ಕಳೆದ ವಾರದಲ್ಲಿ. ಏನು ಮಹಾಲಕ್ಷ್ಮಿ ಲೇಔಟ್ನ ಕೃಷ್ಣಾಂಧ್ರ ಸರ್ಕಲ್ ಬಳಿ ಇರುವಂತಹ ಒಂದು ಪಾರ್ಕ್ ಹತ್ರ ಒಂದು ಗಡಿಯಾರ ಇರುತ್ತೆ. ಆ ಗಡಿಯಾರಕ್ಕೆ ಸರಿಸುಮಾರು 3 ವರ್ಷ ಆದರೂ ಸಹ ಶೆಲ್ಲನ್ನ ಹಾಕಿರಲ್ಲ ಮತ್ತು ಆ ಗಡಿಯಾರ ದುರಸ್ಥಿತಿಯಲ್ಲಿರುತ್ತೆ ಅಂತ ಸುದ್ದಿ ಮಾಡಿರ್ತೀವಿ. ಮತ್ತೆ ಬೆಂಗಳೂರು ನಗರ ಉತ್ತರ ಜಿಲ್ಲೆ ಅಧ್ಯಕ್ಷರಾದಂತಹ ಬಿಜೆಪಿ ಅಧ್ಯಕ್ಷರಂತಹ ಹರೀಶ್ ಅವ್ರ ಗಮನಕ್ಕೂ ತಂದಿರ್ತೀವಿ. ಅವರು ಸರಿ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇವತ್ತಿಗೂ ಸಹ ಈ ಗಡಿಯಾರ ಇದೇ ರೀತಿ ಇದೆ. ಈ ಪಾರ್ಕ್ ನ ನೋಡ್ಬೋದು ನೀವು. ಉದ್ಘಾಟನೆಯನ್ನ ಮಾಡಿದಂಥವ್ರು ಯಾರು ಅಂತಂದ್ರೆ, ಈ ಪಾರ್ಕ್ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾರ್ಕ್ ಅಂತ. ಉದ್ಘಾಟನೆ ಮಾಡಿದವರು ಮಾನ್ಯ ಸದಾನಂದ ಗೌಡರು, ಮತ್ತೆ ಇಲ್ಲಿನ ಶಾಸಕರು ಗೋಪಾಲಯ್ಯ ಅವರು, ಮತ್ತೆ ಹಾಸನದ ಉಸ್ತುವಾರಿ ಸಚಿವರು ಯಾರು ಆಗುವಾಗ ಗೋಪಾಲಯ್ಯ ಅವರು ಹಾಸನದ ಉಸ್ತುವಾರಿ ಸಚಿವರಾಗಿರ್ತಾರೆ, ಮತ್ತು ಎನ್ ಮಹದೇವ್ ಅವರು ಮಾಜಿ ಆರ್ಥಿಕ ಸ್ಥಾಯಿ ಸಮಿತಿ ಸದಸ್ಯರು. ಅಂದ್ರೆ ಈ ರೀತಿ ಪಾರ್ಕ್ ಅನ್ನ ಸರ್ಕಾರ ದುಡ್ಡಲ್ಲಿ ಮಾಡಾದ್ಮೇಲೆ ಇವರು ಹೆಸರುಗಳನ್ನ ಹಾಕಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ಕೊತಾರೆ. ಆದ್ರೆ ಸರಿಸುಮಾರು 3 ವರ್ಷ ಕಳೆದ್ರೂ ಸಹ ಈ ಗಡಿಯಾರಕ್ಕೆ ಒಂದು ಶೆಲ್ ಹಾಕ್ಸಿಲ್ಲ ಅಥವಾ ಗಡಿಯಾರ ದುರಸ್ತಿ ಇದ್ದರೆ ರಿಪೇರಿಯನ್ನ ಮಾಡಿಸಿಲ್ಲ. ಈ ಬದಲಾವಣೆ ತರಲೇಬೇಕು ಅಂತ ಹೇಳಿ ನಮ್ಮ ವಾಹಿನಿಯ ಮುಖಾಂತರ ಒಂದು ವಿಚಿತ್ರಕ್ಕಿಂತಾಗಿ ನಮ್ಮ ಬೇಡಿಕೆನ ಪೂರೈಸೋವರೆಗೂ ನಮ್ಮ ವಾಹಿನಿ ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕಲ್ಲ. ಯಾಕಂತಂದ್ರೆ ಈ ಬೆಂಗಳೂರು ಉತ್ತರ ಜಿಲ್ಲೆ ಬಿಜೆಪಿ ಅಧ್ಯಕ್ಷರು ಹರೀಶ್ ಅವರು ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯ ಪ್ರಯತ್ನ ಆಗಿಲ್ಲ. ಅದಕ್ಕೆ ನಾವು ಇವತ್ತು ನಮ್ಮ ತಂಡ ಬಂದು ಇಲ್ಲಿ ದೇಣಿಗೆಯನ್ನು ಎತ್ತಾ ಇದೀವಿ. ಅಂದ್ರೆ ಸಾರ್ವಜನಿಕರ ಹತ್ರ ಈ ಗಡಿಯಾರ ಬದಲಾವಣೆಗಾಗಿ ದೇಣಿಗೆಯನ್ನು ಎತ್ತಿ ಈ ಗಡಿಯಾರನ ಯಾವುದೇ ರಾಜಕಾರಣಿ ಆಗಿರ್ಬೋದು ಅಥವಾ ಯಾವ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಎತ್ತಕ್ಕೆ ತಾಕತ್ತಿಲ್ಲ ಅಂತಂದ್ರೆ ನಮ್ಮ ವಾಹಿನಿಯ ಮುಖಾಂತರ ಸಾರ್ವಜನಿಕರ ಬಳಿ ಭಿಕ್ಷೆಯನ್ನ ಬೇಡಿ ಅದಕ್ಕೆ ಶೆಲ್ ಹಾಕ್ಸ್ಬೇಕು ಅಥವಾ ದುರಸ್ತಿನ ಸರಿ ಮಾಡಬೇಕು ಅಂತ ನಾವು ಅಭಿಯಾನ ಶುರು ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು, ಇವತ್ತು ನಾವು ಗಡಿಯಾರ ಬದಲಾವಣೆಗೆ ಸಾರ್ವಜನಿಕರ ಬಳಿ ದೇಣಿಗೆ, ಅದಾದ್ಮೇಲೆ ಮಹಾಲಕ್ಷ್ಮಿ ಲೇಔಟ್ನ ಕೃಷ್ಣಾಂಧ್ರ ಸರ್ಕಲ್ ಬಳಿ ಇರುವ ಗಡಿಯಾರ ಬದಲಾವಣೆ ಮಾಡೋದಕ್ಕೆ ದೇಣಿಗೆ ಅಂತ ಬೋರ್ಡ್ ಹಾಕೊಂಡಿದೀವಿ. ಎಷ್ಟು ಆಗುತ್ತೆ ಸಾರ್ವಜನಿಕರು ಅವರ ದೇಣಿಗೆನ ಪಡ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ಮಾತನ್ನ ಹಿಂದೆ ತೆಗೆಯುವ ಮಾತೇ ಇಲ್ಲ. ಈ ಗಡಿಯಾರಕ್ಕೆ ನಾವು ದುರಸ್ತಿ ಕಾರ್ಯವನ್ನ ಸರಿಪಡಿಸಿ ಇಲ್ಲ ಶೆಲ್ ಹಾಕ್ಸ್ತೀವಿ, ಇಲ್ಲ ಅಂತಂದ್ರೆ ಗಡಿಯಾರ ಬದಲಾವಣೆಯನ್ನ ನಮ್ಮ ವಾಹಿನಿಯ ಮುಖಾಂತರ ನಾವು ಬದಲಾವಣೆ ಮಾಡೇ ಮಾಡ್ತೀವಿ. ಈಗ ಈ ದೇಣಿಗೆಗೆ ನನ್ನ ಮುಖಾಂತರ, ಯಾಕಂತಂದ್ರೆ ಎಷ್ಟಾಗುತ್ತೆ ಖರ್ಚು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ವಾಹಿನಿ ಹತ್ರನೋ ಅಥವಾ ನಾವು ಸಹ ಖಾಸಗಿಯವರು, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಸರ್ಕಾರ ದುಡ್ಡಿಲ್ಲ ಅಂತ ಹೇಳ್ತಾ ಇದೆ. ಇವತ್ತು DK ಶಿವಕುಮಾರ್ ಸಮಯ ಚೆನ್ನಾಗಿದೆ, ಮುಖ್ಯಮಂತ್ರಿ ಆಗ್ತಿದ್ದಾರೆ. ಆದ್ರೆ ಇಲ್ಲಿ ಸುತ್ತಮುತ್ತ ಇರುವಂತ ಜನಗಳ ಸಮಯ ಇವತ್ತಿಗೂ ಸರಿ ಇಲ್ಲ, ಇವತ್ತಿಗೂ ದುರಸ್ತಿ ಆಗಿದೆ. ಇವತ್ತು ಮೊದಲನೇ ಬಾರಿಗೆ ನಾನು ದೇಣಿಗೆಯನ್ನು ಹಾಕ್ತಾ ಇದೀವಿ. ಈ ಗಡಿಯಾರ ಬದಲಾವಣೆಗಾಗಿ ನಾನು 100 ರೂಪಾಯಿ ಹಾಕ್ತಿದ್ವಿ. ಇದೇ ರೀತಿ ಸರ್ಕಾರದ ಬದಲಾವಣೆಗೆ ಜನರು ಎಲ್ಲ ಕೈ ಎತ್ಕೋಬೇಕು. ಈ ಸಾರ್ವಜನಿಕರ ಬಳಿ ನಾವು ದೇಣಿಗೆಯನ್ನು ಎತ್ತಾ ಇರ್ತೀವಿ. ಸರ್ ಬನ್ನಿ ಇಲ್ಲಿ. ಸರ್, ನಿಮ್ಮ ಸರ್ಕಾರದಲ್ಲಿ ಗಡಿಯಾರ 3 ವರ್ಷ ಆಯಿತು ದುರಸ್ತಿಯಾಗಿ. ಯಾವುದೇ ಅಧಿಕಾರಿ ಇದನ್ನ ರೆಡಿ ಮಾಡಿಸ್ತಾರ, ಶೆಲ್ ಹಾಕ್ಸ್ತಾರ ಇಲ್ಲ. ಅದಕ್ಕೆ ನಮ್ಮ ವಾಹಿನಿ ಮುಖಾಂತರ ನಾವು ಭಿಕ್ಷೆ ಬರ್ತಾ ಇದೀವಿ. ಅಂದ್ರೆ ಸಾರ್ವಜನಿಕರ ಹತ್ರ ದೇಣಿಗೆ ಇರ್ತೀವಿ. ನಿಮ್ಮ ಕೈಲಾದ ಸಹಾಯ ಮಾಡಿ ನಾವೇ ಗಡಿಯಾರ ಬದಲಾಯಿಸ್ತೀವಿ. ಈಗ ನಾವು ವಾಹಿನಿಯಿಂದ 100 ರೂಪಾಯಿ ಹಾಕಿದೀವಿ ಸರ್, ನಾನು ಹಾಕಿದ್ದೀನಿ. ಈಗ ನಿಮ್ಮ ಕೈಲಾದ ಸಹಾಯ ಮಾಡಿ ಗಡಿಯಾರ ಬದಲಾವಣೆ ಆಗ್ಲೇಬೇಕು. ಸರ್ ಈಗ ನೋಡಿ, ಗಡಿಯಾರ ಎಷ್ಟು ವರ್ಷ ಆಯ್ತು ಸರ್ ಬದಲಾಗಿ? ಎಷ್ಟು ವರ್ಷ ಆಯ್ತು? 2-3 ವರ್ಷ ಆಗಿದೆ ಅಲ್ವಾ? ಯಾವ ಅಧಿಕಾರಿ ಬಂದು ಸಹ ಇಲ್ಲಿ ಏನು ಬದಲಾವಣೆ ಮಾಡ್ತಾ ಇಲ್ಲ. ನೋಡ್ತಾರೆ, ಹಿಂಗೆ ಹೋಗ್ತಾರೆ. ಅಂದ್ರೆ ದಿನಕ್ಕೆ ಸಾವಿರಾರು ಜನ ಓಡಾಡ್ತಾರಲ್ವ ಇಲ್ಲಿ, ಆ ಗಡಿಯಾರ ತಲೆ ಎತ್ತಿ ನೋಡ್ತಾರೆ. ಇವತ್ತು ಯಾವತ್ತೂ ಶೆಲ್ ಹಾಕಿಲ್ಲ ಅಲ್ವಾ? ನಿಮ್ಮ ಕೈಯಿಂದ ಎಷ್ಟು ಆಗುತ್ತೆ ಹಾಕಿ ಸರ್ ದೇಣಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಣ್ಣ, ಇಲ್ಲಿ ಗಡಿಯಾರ ಹಾಳಾಗಿ 3 ವರ್ಷ ಆಯ್ತು. ನಾವೆಲ್ಲ ಅಧಿಕಾರಿಗಳಿಗೆ ಮತ್ತೆ ಎಲ್ಲ ಗಮನಕ್ಕೆ ತಂದಾಯ್ತು. ಯಾರೂ ಸಹ ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ ಮತ್ತೆ ತಗೋತಿಲ್ಲ. ಅದಕ್ಕೆ ನಮ್ಮ ವಾಹಿನಿಯಿಂದ ಇಲ್ಲಿ ದೇಣಿಗೆ ಎತ್ತಾ ಇದೀವಿ. ಅಂದ್ರೆ ಸಾರ್ವಜನಿಕರ ಹತ್ರ ದೇಣಿಗೆ ಎತ್ತಿ ಗಡಿಯಾರಕ್ಕೆ ಶೆಲ್ ಹಾಕ್ಸ್ಬೇಕಾ ಇಲ್ಲ ಗಡಿಯಾರ ಬದಲಾವಣೆ ಮಾಡಲೇಬೇಕು ಅಂತಿದೀವಿ. ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ದೇಣಿಗೆ ಮಾಡಿ. ನೀವು ಕೂತಿರೋಂಥ ಜಾಗದಿಂದ ಹತ್ತಿರದಲ್ಲಿರುವಂಥ ಗಡಿಯಾರ ನೀವು ಬದಲಾಗಬೇಕಾ ಬೇಡವಾ ಅಲ್ವಾ? ಹೇಳಿ. ಹಾಗೆ ಸರ್, ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಹಾಕಿ. ಹಣ ಓನರ್ ನೀವೇನಾ?
ಓನರ್ ನೀವೇನಾ ಅಣ್ಣ? ಇಲ್ಲಿ ಗಡಿಯಾರ 4 ವರ್ಷ ಆಯ್ತು, 2-3 ವರ್ಷ ಆಯ್ತು ಹಂಗೆ ಸ್ಟಾಪ್ ಆಗಿ ಅಲ್ವಾ? ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಯಾವುದೇ ಅಧಿಕಾರಿಗಳಾಗಿದ್ದು ಯಾವುದೇ ರಾಜಕಾರಣಿ ಆಗಿರ್ಬೋದು ಇದಕ್ಕೊಂದು ಸೆಲ್ ಹಾಕ್ಸ್ತಾ ಇಲ್ಲ. 3 ವರ್ಷದಿಂದ ಏನು 1.5 ನಿಂತಿದೆ ಇದು ಗಡಿಯಾರ, ಅವತ್ತಿಂದ ಇವತ್ತರೆಗೂ 1.5 ನಿಂತಿದೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಬದಲಾವಣೆ ನಾವೇ ತರಬೇಕು ಅಂತ ಈ ಸುತ್ತಮುತ್ತ ಮತ್ತೆ ಜನರು ಸಾರ್ವಜನಿಕ ಯಾರು ಓಡಾಡ್ತಾರೆ ಅವ್ರ ಹತ್ರ ನಾವೇ ಭಿಕ್ಷೆ ಬಿಡ್ತಾ ಇದೀವಿ. ನಿಮ್ಮ ಕೈಲಿ ಎಷ್ಟಾದ 10 ರೂಪಾಯಿ ಆದ್ರೂ ಪರವಾಗಿಲ್ಲ ಹಾಕಿ ನಾವು ರೆಡಿ ಮಾಡಿಸ್ತೀವಿ ಆಯ್ತಾ? ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ. ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತಿದ್ರು. ಹೌದು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ, ಅವ್ರ ಮುಂದೆ ಆಯ್ತು, ನಮ್ಮನೆ ಆಗಲ್ಲ. ಅವ್ರಾದ್ರೂ ಬದಲಾಗಲ್ಲ ಅಂತ ಹೇಳ್ತೀರಾ? ಅಂದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಮಾತ್ರ ಗಡಿಯಾರ ಬದಲಾಗುತ್ತೆ, ಇಲ್ಲ ಅಲ್ಲಿವರೆಗೂ ಗಡಿಯಾರ ಬದಲಾಗಲ್ಲ. ಇದು ಸತ್ಯ, 100% ಸತ್ಯ. ಸರ್ಕಾರಕ್ಕೆ ಏನಂತ ಹೇಳ್ತೀರಿ? ಬೇಡ, ಇದು ಏನು ಬೇಡ ಹೇಳೋದು, ಈ ತರ ಅವಶ್ಯಕತೆ ಇದೆ. ಬಿಜೆಪಿ ಬಂದ್ರೆ ಮಾತ್ರ ರೆಡಿ ಆಗೋದು ಗಡಿಯಾರ. ಕಾಂಗ್ರೆಸ್ ಬಂದ್ರೆ ರೆಡಿ ಆಗುತ್ತೆ, ರೆಡಿ ಆಗ ಕೆಟ್ಟದ್ದು. ಕಾಂಗ್ರೆಸ್ ಬಂದ್ರೆ ಕೆಟ್ಟೋಗುತ್ತೆ, ಕೆಟ್ಟೋಗುತ್ತೆ. ಬಿಜೆಪಿ ಬಂದ್ರೆ ಮಾತ್ರ ರೆಡಿ ರೆಡಿ ಆಗುತ್ತೆ. ಆಗುತ್ತೆ. ಈ ಸರ್ಕಲಲ್ಲಿ ಗಡಿಯಾರ ಇದೆ ಅಣ್ಣ, 3 ವರ್ಷ ಆಯ್ತು, ಇದಕ್ಕೆ ಶೆಲ್ ಹಾಕ್ಸಿಲ್ಲ, ದುರಸ್ತಿ ಮಾಡಿಲ್ಲ. ಅದಕ್ಕೆ ನಮ್ಮ ವಾಹಿನಿ ಮುಖಾಂತರ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವೇ ಜನಗಳ ಹತ್ರ ದೇಣಿಗೆ ಐತಿ, 10 ರೂಪಾಯಿ ಆಗುತ್ತಾ 1 ರೂಪಾಯಿ ಆಗುತ್ತಾ ಸಾರ್ವಜನಿಕರು ಏನ್ ಕೊಟ್ಟರು ಸಹ ನಾವು ಅದನ್ನ ಬದಲಾವಣೆ ಮಾಡಬೇಕು ಅಂತ ಕೈ ಹಾಕಿದೀವಿ. ಯಾಕಂದ್ರೆ 3 ವರ್ಷ ಆಯ್ತು, ಇಲ್ಲ ರೆಡಿ ಮಾಡಿಸ್ಬೇಕು, ಇಲ್ಲ ತೆಗೆದು ಬಿಡ್ಬೇಕು ಅಲ್ವಣ್ಣ? ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ದಯವಿಟ್ಟು ದೇಣಿಗೆ ಹಾಕಿ. ಇಲ್ಲ ಏನಾದ್ರು ಹೇಳಂಗಿದ್ರೆ ಖಂಡಿತವಲ್ಲೂ ಬಾಯ್ಬಿಟ್ಟು ಹೇಳಿ ಅಣ್ಣ. ಏನ್ ಹೇಳ್ತೀರಿ ಹೇಳಿ, ಇಲ್ಲಿ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ನಿಮ್ಮ ಹೆಸರು? ಶಿವಲಿಂಗ ಅವರೇ. ಇಲ್ಲಿ ಗಡಿಯಾರ ಇದೇ ಸ್ಟ್ಯಾಂಡ್ ಅಲ್ಲಿ ಇರ್ತಿರಲ್ವ ನೀವು ಯಾವಾಗ್ಲೂ? ಈ ಗಡಿಯಾರ ಕೆಟ್ಟೋಗಿ 3 ವರ್ಷ ಆಯ್ತು. 2 ವರ್ಷ ಅಥವಾ ಹೆಚ್ಚು ಕಡಿಮೆ ಆಯ್ತು. ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಇಲ್ಲಿ ಶಾಸಕರಿಗೆ, ಬಿಜೆಪಿ ಅಧ್ಯಕ್ಷರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಾಯ್ತು, ಬದಲಾವಣೆ ಮಾತ್ರ ಮಾಡ್ತಿಲ್ಲ. ಕೇಳಿದ್ರೆ ಒಂದು ಗಡಿಯಾರ ಬದಲಾಯಿಸಕ್ಕೆ ಇಲ್ಲಿ ಸಾರ್ವಜನಿಕರು ಕೊಡ್ತಾ ಉತ್ತರ ಏನು ಅಂತಂದ್ರೆ, ಒಂದು ಗಡಿಯಾರ ಬದಲಾಯಿಸಕ್ಕೆ ಬಿಜೆಪಿ ಸರ್ಕಾರನ ಬರ್ಬೇಕಂತೆ. ಅಂದ್ರೆ ಇಲ್ಲಿ ಜನ ಹೇಳ್ತಾ ಇರೋದು ಏನು ಅಂತಂದ್ರೆ, ಅಂದ್ರೆ ಅವ್ರ ಫಾಲೋವರ್ಸ್ ಯಾರು ಇವಾಗ ಇಲ್ಲಿ ಶಾಸಕರು ಫಾಲೋವರ್ಸ್ ಇದಾರೆ, ಅವ್ರು ಹೇಳೋದು ಗಡಿಯಾರ ಬದಲಾಗಬೇಕು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಆಗಲ್ಲ, ನಮ್ ಬಿಜೆಪಿ ಸರ್ಕಾರ ಬರಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಈ ತರ ಹೇಳಂತ ಜನಗಳಿಗೆ ಏನ್ ಹೇಳ್ತೀರಾ ನೀವು? ಅವೇನು ಹೇಳಕ್ಕಾಗೋದಿಲ್ಲ, ಅವ್ರವ್ರ ರಾಜಕೀಯ ಅವ್ರು ಮಾಡ್ತಾರೆ, ಅದ್ರ ಬಗ್ಗೆ ನಾವೇನು ಉತ್ತರ ಹೇಳಕ್ಕಾಗಲ್ಲ. ಸುಮ್ಮನೆ ನಾವು ಇಲ್ಲದೆ ಇರೋ ಅದು ಒಟ್ಟಿನಲ್ಲಿ ಅದು ಬದಲಾಯಿಸ್ಬೇಕು ಅಲ್ವಾ? ಅಧಿಕಾರಿ ಮಟ್ಟದಲ್ಲಾದ್ರೂ ಅದನ್ನ ಗಮನಕ್ಕೆ ತಂದು ಆ ಗಡಿಯಾರನ ಬದಲಾಯಿಸ್ಬೇಕು. ಅದಕ್ಕೆ BBMP ಅವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ. ರಾಜಕಾರಣಿಗಳೇ ಬರ್ಬೇಕು ಅಂತ ಏನಿಲ್ಲ. ರಾಜಕಾರಣಿಗಳು ಇವಾಗ ಆಸ್ಪತ್ರೆ ಆಳ್ವಿಕೆ ಇರುವಾಗ ರಾಜಕಾರಣಿಗಳು ಬರ್ತಾರ, ನೇಮಕ ಮಾಡ್ಬೇಕು. ಯಾಕಂತಂದ್ರೆ ಈಗ ಈ ಪಾರ್ಕ್ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಮಾಡ್ಕೊಂಡಿರ್ತಾರೆ. ಹೌದು, ಉದ್ಘಾಟನೆ ಮಾಡಕ್ಕೆ ಇದಕ್ಕೆ ಬಂದಿರೋರು ಸದಾನಂದ ಗೌಡ್ರು, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿರೋದು. ನಾವು ಕೇಳೋ ಉದ್ದೇಶ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಅದಕ್ಕೆ ಗಮನಕ್ಕೆ ತಂದಾಗ ಅವ್ರು ಮಾಡ್ಲೇಬೇಕು. ಅದಕ್ಕೆ ಅಂತ ಹಣಕಾಸು ಇರ್ತದೆ. BBMP ನಲ್ಲಿ ಹಣಕಾಸು ಆಯೋಗ ಇದೆ, ಆಯೋಗದಿಂದ ಹಣ ಬಿಡುಗಡೆ ಮಾಡಿ ಅದನ್ನ ಮಾಡಿದ್ರೆ ಏನು ಲಕ್ಷಾಂತರ ರೂಪಾಯಿ ಏನು ಖರ್ಚಾಗುವಂತ ಕೆಲಸ ಅಲ್ಲ. ಅದು ಲಕ್ಷಾಂತರ ರೂಪಾಯಿ ಏನು ಖರ್ಚಾಗುವಂತ ಕೌನ್ಸಿಲರ್ ಇದ್ದಾಗ ಅವಾಗ ಮಾಡಿಸ್ತಾ ಇದ್ರು. ಅವಾಗ ಅದು ಗಡಿಯಾರನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಯಾವುದೋ ಕಂಪ್ನಿ ಸರಿ ಇಲ್ಲ. ಅದು ಹಾಕ್ದಾಗಿಂದ ಅದು ರಿಪೇರಿನೇ. ಅದರಿಂದ ಅದಕ್ಕೆ ಸಂಬಂಧಪಟ್ಟ ಗಡಿಯಾರನೇ ಚೇಂಜ್ ಮಾಡಿ ಹೊಸ ಗಡಿಯಾರ ಹಾಕೋದು ಉತ್ತಮ. ನಾವು ಭಿಕ್ಷೆ ಕೊಟ್ಟಿದ್ದೀವಿ, ಇನ್ಮೇಲಾದ್ರೂ ಆಗ್ಲಿ ಗಡಿಯಾರ ಬದಲಾಗ್ಬೇಕು ಗಡಿಯಾರ ಬದಲಾಗ್ಲಿ ಅಲ್ವಾ?